ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಮನೆ ಹೊರಗಿನ ಜೀವನದ ಆರೋಗ್ಯ ನೀಡುವ ಮೌಲ್ಯ. ಈ ದಿನದ ದೇವರ ವಾಕ್ಯ: ಪ್ರಿಯನೇ, ನಿನ್ನ ಆತ್ಮವು ಅಭಿವೃದ್ಧಿ ಹೊಂದಿರುವ ಪ್ರಕಾರವೇ ಎಲ್ಲ ವಿಷಯಗಳಿಗಿಂತ ನೀನು ಸ್ವಸ್ಥನಾಗಿದ್ದು ಕ್ಷೇಮ ಹೊಂದಿ ಅಭಿವೃದ್ಧಿಯಾಗಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. 3 ಯೋಹಾನನು 2ನೇ ವಚನ. ಪ್ರಕೃತಿಯ ಪ್ರತಿಯೊಂದು ವಸ್ತುಗಳು ದೇವರ ಆಶೀರ್ವಾದವಾಗಿದ್ದು, ದೇಹಕ್ಕೆ, ಮನಸ್ಸಿಗೆ ಮತ್ತು ಆತ್ಮಕ್ಕೆ ಅವು ಆರೋಗ್ಯ ತರುವಂತೆ ಅವುಗಳನ್ನು ದಯಪಾಲಿಸಲಾಗಿದೆ. ಆರೋಗ್ಯವಾಗಿರುವವರಿಗೆ ಆರೋಗ್ಯವಾಗಿರಲು ಮತ್ತು ರೋಗಿಗಳಿಗೆ ಆರೋಗ್ಯವನ್ನು ತರಲು ಅವುಗಳನ್ನು ನೀಡಲಾಗಿದೆ. ನೀರಿನ ಚಿಕಿತ್ಸೆಯೊಂದಿಗೆ ಸಂಪರ್ಕ ಹೊಂದಿದರೆ ಅವು ಲೋಕದ ಎಲ್ಲ ಔಷಧದ ಚಿಕಿತ್ಸೆಗಳಿಗಿಂತಲೂ ಆರೋಗ್ಯವನ್ನು ಪುನಃಸ್ಥಾಪಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಲೋಕದಲ್ಲಿ ರೋಗಿಗಳು ತಮ್ಮ ಗಮನವನ್ನು ತಮ್ಮಿಂದ ಮತ್ತು ತಮ್ಮ ದುಃಖ ಕಷ್ಟಗಳಿಂದ ದೂರ ಮಾಡಿಕೊಳ್ಳಲು ಅನೇಕ ವಿಷಯಗಳ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಎಲ್ಲೆಡೆ ಅವರು ಪ್ರಕೃತಿಯ ಸುಂದರ ವಿಷಯಗಳನ್ನು ನೋಡಬಹುದು ಮತ್ತು ಆನಂದಿಸಬಹುದು. ಹೂವುಗಳು, ಹೊಲಗಳು, ಶ್ರೀಮಂತವಾದ ನಿಧಿಯಿಂದ ತುಂಬಿದ ಹಣ್ಣಿನ ಮರಗಳು, ಶ್ರೇಷ್ಠವಾದ ನೆರಳು ನೀಡುವ ವಿವಿಧ ಬಣ್ಣಗಳುಳ್ಳ ಅರಣ್ಯದ ಮರಗಳು, ವೈವಿಧ್ಯಮಯ ಜೀವರಾಶಿ ಇರುವ ಬೆಟ್ಟಗಳು ಮತ್ತು ಕಣಿವೆಗಳು, ಇವೆಲ್ಲವುಗಳ ಸೌಂದರ್ಯವನ್ನು ನೋಡಬಹುದು. ಅವರು ಈ ಸುತ್ತಮುತ್ತಲಿನ ನಿಸರ್ಗದಿಂದ ಮನರಂಜನೆ ಹೊಂದುವುದಲ್ಲದೆ ಅದೇ ಸಮಯದಲ್ಲಿ ಅತ್ಯಂತ ಅಮೂಲ್ಯವಾದ ಆತ್ಮೀಕ ಪಾಠಗಳನ್ನು ಕಲಿಯುತ್ತಾರೆ. ದೇವರ ಅದ್ಭುತವಾದ ಕಾರ್ಯಗಳಿಂದ ಸುತ್ತುವರೆದಿರುವ ಅವರ ಮನಸ್ಸುಗಳು ಕಾಣುವ ವಿಷಯಗಳ ಕಡೆಯಿಂದ ಕಾಣದ ವಿಷಯಗಳ ಕಡೆಗೆ ಎತ್ತಲ್ಪಡುತ್ತವೆ. ಹೊಸತಾಗಿ ಮಾಡಲ್ಪಟ್ಟ ಭೂಮಿಯ ಅಪ್ರತಿಮವಾದ ಸುಂದರತೆಯ ಬಗ್ಗೆ ಆಲೋಚಿಸುವಂತೆ ಪ್ರಕೃತಿಯ ಸೌಂದರ್ಯವು ಮಾಡುತ್ತದೆ. ಅಲ್ಲಿ ಅದರ ಸುಂದರತೆಯನ್ನು ಹಾಳು ಮಾಡುವ ಯಾವುದೇ ವಿಷಯವಿರುವುದಿಲ್ಲ. ಅದಕ್ಕೆ ಕಳಂಕ ತರಲು ಅಥವಾ ನಾಶ ಮಾಡುವಂಥದ್ದು ಪ್ರಕೃತಿಯಲ್ಲಿ ಏನೂ ಇರುವುದಿಲ್ಲ ಮತ್ತು ರೋಗ ಅಥವಾ ಸಾವಿಗೆ ಪ್ರಕೃತಿಯ ಯಾವ ವಿಷಯವೂ ಕಾರಣವಾಗಿರುವುದಿಲ್ಲ. ಪ್ರಕೃತಿಯು ದೇವರು ಕೊಡುವ ವೈದ್ಯನಾಗಿದ್ದು, ಶುದ್ಧವಾದ ಗಾಳಿ, ಸಂತೋಷಭರಿತ ಸೂರ್ಯಕಿರಣ, ಸುಂದರವಾದ ಹೂವು ಮತ್ತು ಹಣ್ಣುಗಳು, ವನಗಳು ಮತ್ತು ದ್ರಾಕ್ಷಿ ತೋಟಗಳು, ಇವೆಲ್ಲವುಗಳ ನಡುವಿನ ಹೊರಾಂಗಣ ವ್ಯಾಯಾಮಗಳು ಆರೋಗ್ಯವನ್ನು ನೀಡುವುದಲ್ಲದೆ ಇವು ಜೀವದ ಅಮೃತವಾಗಿರುತ್ತದೆ. ಮನೆಯ ಹೊರಗಿನ ಜೀವನವು ಅನೇಕ ಅಶಕ್ತರಿಗೆ, ಅಸಮರ್ಥರಿಗೆ ಅಗತ್ಯವಾಗಿರುವ ಔಷಧಿಗಳನ್ನು ದಯಪಾಲಿಸುತ್ತದೆ. ದೈಹಿಕ, ಮಾನಸಿಕ ಮತ್ತು ಆತ್ಮೀಕ ಬಲಗಳನ್ನು ಕುಗ್ಗಿಸುವ, ನಾಶಪಡಿಸುವ ಐಷಾರಾಮಿ ಸೊಗಸಿನ ಜೀವನದಿಂದ ಉಂಟಾಗುವ ಅನಾರೋಗ್ಯವನ್ನು ಗುಣಪಡಿಸಲು ಪ್ರಕೃತಿಯ ಪ್ರಭಾವಗಳು ಪ್ರಬಲವಾಗಿರುತ್ತದೆ. ನಗರ ಜೀವನಕ್ಕೆ ಒಗ್ಗಿಕೊಂಡಿರುವ ದಣಿದ ಅಶಕ್ತರು, ದುರ್ಬಲರು, ನಗರದ ಜಗಮಗಿಸುವ ಅತಿ ಹೆಚ್ಚು ಬೆಳಕು ಮತ್ತು ಬೀದಿಗಳ ದೊಡ್ಡ ಶಬ್ದಗಳು, ಇವೆಲ್ಲವುಗಳನ್ನು ಹಳ್ಳಿಗಾಡು ಪ್ರದೇಶಗಳ ನಿಶ್ಶಬ್ದತೆಯು ಮತ್ತು ಸ್ವತಂತ್ರ ಜೀವನವನ್ನು ಹೋಲಿಸಿದಾಗ ಅವರಿಗೆ ಹಳ್ಳಿಗಾಡಿನ ವಾತಾವರಣವು ಎಷ್ಟು ಉಪಯುಕ್ತವಾಗಿರುತ್ತದೆ ಅಲ್ಲವೇ? ಅವರು ಅಲ್ಲಿನ ಪ್ರಕೃತಿಯ ದೃಶ್ಯಗಳತ್ತ ಎಷ್ಟು ಉತ್ಸಾಹದಿಂದ ಕಣ್ಣು ಹಾಯಿಸುತ್ತಾರೆ ಅಲ್ಲವೇ? ಪರಿಶುದ್ಧವಾದ ಗಾಳಿಯಲ್ಲಿ ಕುಳಿತುಕೊಳ್ಳಬಹುದಾದ, ಸೂರ್ಯಕಿರಣಗಳಿಂದ ಸಂತೋಷಿಸಬಹುದಾದ, ಮರ ಮತ್ತು ಹೂವುಗಳ ಸುವಾಸನೆಯನ್ನು ಉಸಿರಾಡಬಹುದಾದ ಹಳ್ಳಿಗಾಡಿನ ಆರೋಗ್ಯಧಾಮಗಳು ಅವರಿಗೆ ಎಷ್ಟು ಹರ್ಷವನ್ನು ತರುತ್ತದೆ ಅಲ್ಲವೇ? ದೇವದಾರು ವೃಕ್ಷದ ಎಣ್ಣೆಯುಕ್ತ ದ್ರವದಲ್ಲಿರುವ ಜೀವಕೊಡುವ ಗುಣಗಳು, ದೈತ್ಯಾಕಾರದ ಮರ, ಕೇದಾರು ವೃಕ್ಷಗಳ ಸುವಾಸನೆಯ ಜೀವಕೊಡುವ ಗುಣಗಳು ಎಲ್ಲವೂ ಪ್ರಕೃತಿಯಲ್ಲಿ ಇವೆ. ಆರೋಗ್ಯವರ್ಧಕವಾದ ಇನ್ನೂ ಅನೇಕ ಮರಗಳಿವೆ. ಅಂತಹ ಯಾವುದೇ ಮರಗಳನ್ನು ನಿರ್ದಯವಾಗಿ ಕತ್ತರಿಸಿ ಹಾಕಬಾರದು. ಅವು ಹೇರಳವಾಗಿರುವ ಕಡೆ ಅವುಗಳನ್ನು ಕಾಪಾಡಿಕೊಳ್ಳಬೇಕು. ಅವು ಕಡಿಮೆ ಇರುವ ಕಡೆ ಅವುಗಳನ್ನು ಹೆಚ್ಚು ನೆಟ್ಟು ಬೆಳೆಸಬೇಕು. ಆಕರ್ಷಕವಾದ ಹಳ್ಳಿಗಾಡಿನ ಪರಿಸರದಲ್ಲಿ ವಾಸ ಮಾಡಿದಾಗ ಉಂಟಾಗುವ, ವೃದ್ಧಿಸುವ
ಆರೋಗ್ಯ ಮತ್ತು ಸಂತೋಷ ಉಲ್ಲಾಸಗಳು ಬೇರೆ ಇನ್ನಾವ ಸ್ಥಳಗಳಿಂದಲೂ ಸಾಧ್ಯವಿಲ್ಲ. ಸೂರ್ಯನ ಬೆಳಕು ಮತ್ತು ತಾಜಾ ಗಾಳಿಯ ಜೀವ ನೀಡುವ ಶಕ್ತಿಯನ್ನು ನಮಗೆ ಸಾಧ್ಯವಾದದ್ದಷ್ಟನ್ನು ಬಳಸಿಕೊಳ್ಳಲು ದೇವರು ನಮಗೆ ಸಹಾಯ ಮಾಡಲಿ, ಬಲ ಕೊಡಲಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.